ಇನ್ನು ಸೋಮಶೇಖರ್ ಅವರ ವಿರುದ್ಧವಾಗಿ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಏನು ಆಕ್ರೋಶವನ್ನ ಹೊರಹಾಕಿದ್ದಾರೆ ಅನ್ನುವಂಥದ್ದನ್ನ ನೋಡೋಣ. ಸೋಮಶೇಖರ್ ನಡೆ ರಾಜಕೀಯ ಆತ್ಮಹತ್ಯೆ ಅಂತ ಆರ್ ಅಶೋಕ್ ಅವರ ವ್ಯಾಖ್ಯಾನ. ಅವಕಾಶವಾದಿಗಳಿಗೆ ಬೆಂಬಲಿಸೋದು ಅನೈತಿಕ ರಾಜಕಾರಣಕ್ಕೆ ವೇದಿಕೆ ಸೃಷ್ಟಿಸಿದಂತೆ. ರಾಜಕೀಯದಲ್ಲಿ ಯಾರೂ ಶಾಶ್ವತ ಶತ್ರುಗಳು ಅಲ್ಲ, ಮಿತ್ರರೂ ಅಲ್ಲ. ಚಿಕ್ಕಮಗಳೂರಿನಲ್ಲಿ ಮಾಜಿ ಶಾಸಕ ಸಿಟಿ ರವಿ ಅವರು ಹೇಳಿಕೆ ಕೊಡ್ತಾರೆ. ಸೋಮಶೇಖರ್ ನಡೆ ಮೊದಲೇ ನಿರೀಕ್ಷಿತವಾಗಿತ್ತು ಅಂತ ಕುಮಾರಸ್ವಾಮಿ ಅವರು ಕೂಡ ಹೇಳ್ತಾರೆ. ಶೇಖರ್ ಅವರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಬಂದಿದೆ. ನನಗನ್ಸ್ತತೆ ಈ ರೀತಿ ಮೋಸ ಮಾಡೋ ಅಂಥದ್ದನ್ನು ಪದೇ ಪದೇ ಜನ ಇಷ್ಟಪಡಲ್ಲ. ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ತೊರೆದು BJPಗೆ ಬಂದಿದ್ದರು, ಮಂತ್ರಿಯಾಗಿ ಅಧಿಕಾರವನ್ನು ಅನುಭವಿಸಿದ್ದಾರೆ. ಇಷ್ಟಿದ್ರೂ ಕೂಡ ಇವತ್ತು ನಾನು ಹಣ ಕೊಡ್ತಾರೆ, ಹಣದ ಅಭಿವೃದ್ಧಿಗೋಸ್ಕರ ನಾನು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೋಗ್ತೀನಿ ಅಂತ ಹೇಳೋವಂಥದ್ದು ಥರ ಒಂದು ರೀತಿ ನನಗಂತದೆ ಅವರು ರಾಜಕೀಯದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಯಶವಂತಪುರ ಶಾಸಕರಾಗಿರ್ತಕ್ಕಂಥ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿರೋ ದುರದೃಷ್ಟಕರ. ಈ ಥರದ ಅಶಿಸ್ತನ್ನು ನಾವು ಎಷ್ಟು ಕಾಲ ಸಹಿಸ್ಕೋಬೇಕು? ಅವಕಾಶವಾದಿಗಳಿಗೆ ಸಪೋರ್ಟ್ ಮಾಡೋದು ಕೂಡ ಒಂದು ರೀತಿ ಅನೈತಿಕ ರಾಜಕಾರಣಕ್ಕೆ ನಾವೇ ವೇದಿಕೆಯನ್ನು ಸೃಷ್ಟಿ ಮಾಡ್ದಂಗೆ ಆಗುತ್ತೆ. ಅವರಿಬ್ಬರದು ಇವತ್ತಾಗಿರೋದಲ್ಲ, ಇಲ್ಲಿ BJPಗೆ ಶಾಖೆಯನ್ನು ಕೊಡ್ತಕ್ಕಂಥದ್ದಲ್ಲ ಇದು. ಈಗಾಗಲೇ ಕಳೆದ 7-8 ತಿಂಗಳಲ್ಲಿ ಅವ್ರ ನಡವಳಿಕೆಗಳ ಬಗ್ಗೆ ಪ್ರತಿದಿನ ನೀವೇ ಮಾಧ್ಯಮದಲ್ಲಿ ತೋರಿಸಿದ್ದೀರಿ ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತೇಳಿ. ಕಾಂಗ್ರೆಸ್ ಪಾರ್ಟಿ ನಮ್ಮ BJPಯ ಇಬ್ಬರು MLAಗಳ ಮತಗಳನ್ನು ಪಡೆಯೋದಕ್ಕೆ ದುಷ್ಟ ರಾಜಕಾರಣವನ್ನ ಮಾಡಿರ್ತಕ್ಕಂಥದ್ದು ಗೊತ್ತಾಗಿದೆ. ನಾನು ಕಾಂಗ್ರೆಸ್ಗೆ ಮತ್ತು ಮತವನ್ನ ಹಾಕಿರುವಂತ MLA ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ, ಯಾವ ಆತ್ಮಸಾಕ್ಷಿ ಇದು? ಇದು ಆತ್ಮಸಾಕ್ಷಿ ಅಲ್ಲ, ಇದು ಆತ್ಮ ವಂಚನೆ, ಆತ್ಮದ್ರೋಹ ಅನ್ನೋದನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ.